ಒಂದು ಸಣ್ಣ ಹಳ್ಳಿಯ ಅಂಚಿನಲ್ಲಿ ಮಣ್ಣಿನಿಂದ ಕಟ್ಟಿದ ಗೋಡೆಗಳು ಬಿರುಕು ಬಿಟ್ಟ ಮೇಲ್ಚಾವಣಿಯಿಂದ ನೀರು ಸೋರುವ ಮುರುಕಲು ಮನೆಯಿತ್ತು. ಆ ಮನೆಯಲ್ಲಿ ವಾಸವಾಗಿದ್ದವರು ರಂಗಪ್ಪ ಮತ್ತು ಅವನ ಹೆಂಡತಿ ಲಕ್ಷ್ಮಿ. ಮಕ್ಕಳಿಲ್ಲದ ದಂಪತಿ. ಬಡತನವೇ ಅವರ ದಿನನಿತ್ಯದ ಸಂಗಾತಿ. ರಂಗಪ್ಪ ದಿನವೂ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದ. ಕೆಲವೊಮ್ಮೆ ಕೆಲಸ ಸಿಗುತ್ತಿತ್ತು, ಕೆಲವೊಮ್ಮೆ ಕೈ ಖಾಲಿ ವಾಪಸ್ ಬರುತ್ತಿದ್ದ. ಲಕ್ಷ್ಮಿ ಮನೆ ಮುಂದೆ ಕುಳಿತು ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದಳು. ದೇವರೇ, ಈ ಜೀವನದಲ್ಲಿ ಒಂದು ದಿನವಾದರೂ ನೆಮ್ಮದಿ ಕೊಡು. ಈ ಬಡತನ ನಮ್ಮನ್ನು ಕೊಳ್ಳುತ್ತಿದೆ. ಏನಾದರೂ ದಾರಿ ತೋರಿಸು. ಆ ಮುರುಕಲು ಮನೆಯ ಮುಂದೆ ಒಂದು ಹಳೆಯ ಬಾವಿ ಇತ್ತು. ಯಾರೂ ಅದನ್ನು ಉಪಯೋಗಿಸುತ್ತಿರಲಿಲ್ಲ. ನೀರು ಒಣಗಿ ಹೋಗಿದೆ, ಅಪಶಕುನ ಬಾವಿ ಎಂದು ಹಳ್ಳಿಯವರು ದೂರವಿದ್ದರು. ಕೆಲವರು ಹೇಳುತ್ತಿದ್ರು, ಆ ಬಾವಿಯಲ್ಲಿ ಏನೋ ರಹಸ್ಯ ಇದೆ, ಹತ್ತಿರ ಹೋಗ್ಬೇಡ ಎಂದು. ಒಂದು ದಿನ ರಂಗಪ್ಪ ಕೆಲಸವಿಲ್ಲದೆ ಮನೆಗೆ ವಾಪಸ್ಸು ಬರುತ್ತಿದ್ದಾಗ ಬಾವಿಯ ಬಳಿ ಕುಳಿತಿದ್ದ ಲಕ್ಷ್ಮಿಯನ್ನು ನೋಡಿ ಕೇಳಿದನು. ಲಕ್ಷ್ಮಿ, ಇಷ್ಟು ಹೊತ್ತಿನಲ್ಲಿ ಇಲ್ಲೇಕೆ? ಏನ್ ಚಿಂತೆ ಮಾಡ್ತೀಯ ಲಕ್ಷ್ಮಿ? ನನ್ ಮದುವೆಯಾಗಿ ನೀನು ಎಷ್ಟು ಕಷ್ಟಪಡಬೇಕಾಗಿದೆ. ನನ್ನ ಕ್ಷಮಿಸು. ಛೇಛೆ, ಹಾಗೇನಿಲ್ಲ ರೀ. ಈ ಬಾವಿಯೊಳಗೆ ನೋಡಿದಾಗ ನನಗೆ ವಿಚಿತ್ರವಾಗಿ ಅನ್ಸುತ್ತಿದೆ. ಮನಸ್ಸು ಹೇಳ್ತಿದೆ ಇಲ್ಲಿ ಏನೋ ಇದೆ ಅಂತ. ಯಾಕೋ ಗೊತ್ತಿಲ್ಲ. ರಂಗಪ್ಪ ನಗುತ್ತಾ ಹೇಳಿದ, ನಮ್ಮ ಬಡತನಕ್ಕೆ ಬಾವಿಯೇ ಉತ್ತರ ಕೊಡುತ್ತಾ? ಹೇಳು. ಹಾಗೇನಿಲ್ಲ. ಅದೊಂದು ಹಳೆಯ ಬಾವಿ. ಅದರಿಂದ ಯಾರಿಗೂ ಅನುಕೂಲವಿಲ್ಲ. ಅದರ ಬಗ್ಗೆ ಚಿಂತೆ ಬೇಡ. ಬಾ ಒಳಗೆ. ಆದರೆ ಆ ರಾತ್ರಿ ಲಕ್ಷ್ಮಿಗೆ ಕನಸು ಬಂತು. ಕನಸಿನಲ್ಲಿ ವೃದ್ಧನೊಬ್ಬ ಬಂದು ಹೇಳಿದನು, ನೀನು ದಿನವೂ ಸಹನೆ ಮತ್ತು ಶ್ರದ್ಧೆಯಿಂದ ಬದುಕುತ್ತಿದ್ದೀಯ. ನಿನ್ನ ಮುರುಕಲು ಮನೆಯ ಮುಂದೆ ಇರುವ ಬಾವಿಯಲ್ಲಿ ನಿನ್ನ ಭಾಗ್ಯ ಅಡಗಿದೆ. ಆದರೆ ಅದನ್ನು ಪಡೆಯಲು ಲಾಲಸೆಯಿಲ್ಲದ ಹೃದಯ ಬೇಕು. ಬೆಳಗ್ಗೆ ಎದ್ದ ಲಕ್ಷ್ಮಿ ಗಾಬರಿಗೊಂಡಳು. ಆ ಕನಸನ್ನು ರಂಗಪ್ಪಗೆ ಹೇಳಿದಳು. ಮೊದಲು ಅವನು ನಂಬಲಿಲ್ಲ. ಆದರೆ ಮನಸ್ಸಿನೊಳಗೆ ಯಾವುದೋ ಕೌತುಕ. ಮರುದಿನ ಇಬ್ರೂ ಬಾವಿಯನ್ನು ಸ್ವಚ್ಛ ಮಾಡಲು ಶುರು ಮಾಡಿದರು. ಹಳ್ಳಿಯವರು ನೋಡಿ ನಗಿದರು. ಈ ಬಡವರು ಕನಸು ಕಾಣ್ತಾ ಇದ್ದಾರೆ ಎಂದು ಹಾಸ್ಯ ಮಾಡಿದರು. 3 ದಿನಗಳ ಶ್ರಮದ ನಂತರ ಬಾವಿಯ ತಳದಲ್ಲಿ ಏನೋ ಮಿನುಗುತ್ತಿರುವುದು ಕಾಣಿಸಿತು. ರಂಗಪ್ಪ ಹಗ್ಗ ಕಟ್ಟಿ ಒಳಗಿಳಿದ. ಸ್ವಲ್ಪ ಮಣ್ಣು ತೆಗೆಯುತ್ತಿದ್ದಂತೆ ಚಿನ್ನದ ನಾಣ್ಯಗಳು. ಕಣ್ಣು ನಂಬಲಾರದೆ ರಂಗಪ್ಪ ನಿಂತು ಹೋದ. ಮೇಲೆ ನಿಂತಿದ್ದ ಲಕ್ಷ್ಮಿ ಆತಂಕದಿಂದ ಏನಾಯ್ತ್ರಿ? ಏನಾದ್ರೂ ಇದ್ಯಾ ಅಲ್ಲಿ? ಹೌದು ಲಕ್ಷ್ಮಿ, ಇದು ಚಿನ್ನ, ನಿಜವಾಗಿಯೂ ಚಿನ್ನ. ಆದರೆ ಆ ಕ್ಷಣದಲ್ಲೇ ಲಕ್ಷ್ಮಿಗೆ ಕನಸಿನ ವೃದ್ಧನ ಮಾತು ನೆನಪಾಯಿತು. ಲಾಲಸೆ ಇಲ್ಲದ ಹೃದಯ. ಅವಳು ಹೇಳಿದಳು, ಎಲ್ಲವನ್ನೂ ತೆಗೆದುಕೊಳ್ಳಬೇಡಿ. ದೇವರು ಕೊಟ್ಟಿದ್ದನ್ನು ದೇವರಂತೆ ಬಳಸೋಣ. ರಂಗಪ್ಪ ಕ್ಷಣಕಾಲ ಯೋಚಿಸಿದ. ಚಿನ್ನ ನೋಡಿದ್ರೆ ಮನಸ್ಸು ಜಾರಿ ಹೋಗುವಂಥದ್ದು. ಆದರೆ ಲಕ್ಷ್ಮಿಯ ಮಾತು ಅವನ ಹೃದಯ ತಟ್ಟಿತು. ಅವರು ಸ್ವಲ್ಪ ಚಿನ್ನ ಮಾತ್ರ ತೆಗೆದುಕೊಂಡ್ರು. ಆದ್ರಿಂದ ಮನೆಗೆ ಮೇಲ್ಚಾವಣಿ ಹಾಕಿದ್ರು, ಹೊಟ್ಟೆಗೆ ಅನ್ನ ಸಿಕ್ಕಿತು. ಉಳಿದ ಚಿನ್ನವನ್ನು ಬಾವಿಯಲ್ಲೇ ಬಿಟ್ರು. ಈ ಸುದ್ದಿ ಹಳ್ಳಿಯಲ್ಲಿ ಹರಡಿತು. ಜನರು ಬಾವಿಯತ್ತ ಓಡಿದರು. ಆದರೆ ಎಷ್ಟು ಹುಡುಕಿದರೂ ಮತ್ತೆ ಚಿನ್ನ ಕಾಣಿಸಲಿಲ್ಲ. ಹಳ್ಳಿಯ ಹಿರಿಯನೊಬ್ಬ ಹೇಳಿದರು, ಈ ಚಿನ್ನ ಬಾವಿಯದೂ ಅಲ್ಲ, ಅವರ ಪರಿಶುದ್ಧ ಮನಸ್ಸಿನ ಫಲ. ಅದಕ್ಕೆ ಅವರಿಗೆ ಮಾತ್ರ ಚಿನ್ನ ಸಿಕ್ಕಿದೆ. ಕಾಲ ಕಳೆದಂತೆ ರಂಗಪ್ಪ ಮತ್ತು ಲಕ್ಷ್ಮಿ ಬಡವರಾಗಿರಲಿಲ್ಲ. ಆದರೆ ಅವರು ಅಹಂಕಾರಿಗಳಾಗಲಿಲ್ಲ. ಬಡವರಿಗೆ ಸಹಾಯ ಮಾಡಿದರು, ಹಸಿದವರಿಗೆ ಊಟ ಕೊಟ್ಟರು. ಒಂದು ದಿನ ಅದೇ ವೃದ್ಧನು ಮತ್ತೆ ಲಕ್ಷ್ಮಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಹೇಳಿದನು, ಚಿನ್ನ ಬಾವಿಯಲ್ಲಿರಲಿಲ್ಲ, ಅದು ನಿನ್ನ ಸಹನೆ, ನಿನ್ನ ಸತ್ಯ, ನಿನ್ನ ಸರಳತೆಯಲ್ಲಿತ್ತು. ಅದಕ್ಕೆ ನಿನ್ನ ಮುರುಕಲು ಮನೆ ಮುಂದೆ ಬಾವಿ ಚಿನ್ನದ ಬಾವಿಯಾಗಿತ್ತು. ಲಕ್ಷ್ಮಿಯ ಕಣ್ಣು ತುಂಬಿ ಬಂತು. ಬೆಳಿಗ್ಗೆ ಅವಳು ಬಾವಿಯ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದಳು. ಹಳ್ಳಿಯವರು ಈಗ ಆ ಮನೆಗೆ ಮುರುಕಲು ಮನೆ ಎಂದು ಕರೆಯಲಿಲ್ಲ. ಅದು ಈಗ ಸಹನೆಯ ಮನೆ, ದೇವರ ಕೃಪೆಯ ಮನೆ ಆಯಿತು. ನೀತಿ: ಚಿನ್ನ ಬಾವಿಯಲ್ಲಿಲ್ಲ, ಶುದ್ಧ ಮನಸ್ಸಿನಲ್ಲಿರುತ್ತದೆ. ಲಾಲಸೆ ಇಲ್ಲದವರಿಗೆ ಜೀವನವೇ ಚಿನ್ನವಾಗುತ್ತದೆ.